ಗಣೇಶ ಏ ಗಣ್ಯ ಬರ್ಲ ಹೊರಗ ಸರ ಏನ್ ಓದಿರ್ತೀರಿ ಸರ ನಿಮ್ಮ ಮನೆ ಇಲ್ಲೇ ಅದನ್ನ ನಾ ಹಿಂದರ ಎಲ್ಲ ಮಗನ ಶಾಲೆ ಹಿಂದೆ ಅದ ಹಾ ಸರ ಎದಕ್ಕೆ ಕರೆದ್ರಿ ಹೇಳ್ರಿ ನಾ ಒಂದು ಪ್ರಶ್ನೆ ಕೇಳ್ತೀನಿ ಹೇಳಕ್ ಬರ್ತದ ನೀವು ಬೆಕ್ಕದ ಕೇಳ್ರಿ ಸರ ಹಂಗ ಬರ್ತೀರಿ ಪ್ರಶ್ನೆ ಎಲ್ಲ ಪ್ರಬಂಧ ಬರ್ತೇನ ಸರ ಬೆಕ್ಕದ ಕೊಡ್ರಿ ಸರ್ ಚಿಂದಿ ಉಡಾಸ್ಬಿಡ್ತೀನಿ ಹಸು ಇದನ್ನ ಮೇಲೆ ಪ್ರಬಂಧ ಬರಿ ಹಸು ರೀ ಹಸು ಒಂದು ಸಾಕು ಪ್ರಾಣಿ. ಇದು ಕಪ್ಪಗಿದ್ದರೆ ಬೆಳಿಗನ ಹಾಲು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ಮಾಡಬಹುದು, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಮಾಡಬಹುದು, ತುಪ್ಪದಿಂದ ತರತರವಾದ ತಿಂಡಿಗಳನ್ನು ಮಾಡಬಹುದು. ಮತ್ತೆ ಹಸು ಸಗಣಿ ಹಾಕುತ್ತದೆ. ಇವ್ರ ತಮ್ಮರಿ ಲೆಕ್ಕದ ಕೇಳ್ರಿ ಸರ್ ಅರ್ಚಣೆ ಏನ್ ಮಗನ ನಾ ಬಂದ ಚೊಡ್ಡಿ ಹಾಕೊಂಡು ಬರ್ತೀನಿ ನಿನಗೆ ಸರಿ ಚೊಡ್ಡಿ ಹಾಕೊಂಡು ಯಾರು ಹೇಳಿ ಸರ್ ಸರಿ ಕಾರು ಇದ್ರ ಮೇಲೆ ಪ್ರಬಂಧ ಕಾರು ಇದೊಂದು 4 ಚಕ್ರದ ವಾಹನ. ಹಿಂದೆ ಒಂದು ಸ್ಟೆಪ್ನಿ ಇರುತ್ತದೆ. ಕಾರಿನ ಒಳಗೆ 4 ಬಾಗಿಲುಗಳು ಮತ್ತು 4 ಕಿಟಕಿಗಳು ಇರುತ್ತವೆ. ಕಿಟಕಿಯಿಂದ ಹೊರಗಡೆ ನೋಡಿದಾಗ ಸುತ್ತೆಲ್ಲ ಜನರು ಕಾಣುವರು, ತರತರವಾದ ಮನೆಗಳು ಕಾಣುವು, ಜೊತೆಗೆ ಹಸು ಕಾಣುವುದು. ಹಸು ಒಂದು ಸಾಕು ಪ್ರಾಣಿ. ಬರ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ಮಾಡಬಹುದು, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಮಾಡಬಹುದು, ತುಪ್ಪದಿಂದ ತರತರವಾದ ತಿಂಡಿಯನ್ನು ಮಾಡಬಹುದು. ಮತ್ತೆ ಹಸು ಸಗಣಿ ಹಾಕುತ್ತದೆ. ಎಲ್ಲೋ ಹಸುನೇ ಬರ್ತಿಲ್ಲ ನೀನು ಸಾರ ಹಸು ಅಂತ ಅಷ್ಟು ಇಷ್ಟ ನನಗೆ ಹಸುನೇ ಬರ್ಲಾರ ಮಾಡ್ತೀನಿ ಸಾರ ಜಲ್ದಿ ಕೇಳ್ರಿ. ಲೈಟ್ ಕಂಬ ಇದರ ಮೇಲೆ ಪ್ರಬಂಧ ಲೈಟ್ ಕಂಬ ರೀ ಲೈಟ್ ಕಂಬ ಇದನ್ನು ಪ್ರತಿ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿರುತ್ತಾರೆ. ಇದರ ಮೇಲೆ ಒಂದು ತಂತಿಯನ್ನು ಕಟ್ಟಿರುತ್ತಾರೆ. ಕೆಲವು ಹೆಣ್ಣು ಮಕ್ಕಳು ಅದರ ಮೇಲೆ ಬಟ್ಟೆಯನ್ನು ಹಾಕುತ್ತಾರೆ. ಕೆಲವರು ಕಂಬಕ್ಕೆ ಹಸುವನ್ನು ಕಟ್ಟಿರುತ್ತಾರೆ. ಬೆಳಿಗ್ಗೆ ಹಾಲು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ಮಾಡಬಹುದು, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಮಾಡಬಹುದು, ತುಪ್ಪದಿಂದ ತರತರವಾದ ತಿಂಡಿಗಳನ್ನು ಮಾಡಬಹುದು. ಮತ್ತೆ ಹಸು ಸಗಣಿ ಹಾಕುತ್ತದೆ. ಸಾಕೈತಿ ಎಲ್ಲಾದ್ರೂ ಹಸುನೇ ಬರ್ತಾಳೆ. ಹಸು ಸಗಣಿ ಹಸು ಹಾಕ್ತದ ನೀನೇ ಹಾಕ್ತದೆ ಸಗಣಿ ಗೊತ್ತಾಗಲ್ಲ ಸರಿ ಕೇಳ್ರಿ ಹಸುನೇ ಬಂದಿರ್ಬಾರು. ಭೂಮಿ ಮ್ಯಾಗೆ ಓಡಾಡೋ ವಸ್ತುನೇ ಇಲ್ಲ ನಿನಗೆ ಹಸು ಬರೋದು. ಯಾರೇ ಕೇಳ್ತೀನಿ ತಡಿ ಮಗನ ಜಲ್ದಿ ಕೇಳ್ರಿ ಸರ. ಏರೋಪ್ಲೇನ್ ಹೇಳ ಮಗನ ಇದು ಏರೋಪ್ಲೇನ್ ಇದನ್ನು ಕನ್ನಡದಲ್ಲಿ ವಿಮಾನ ಎನ್ನುವರು. ಇದರಿಂದ ದೇಶದಿಂದ ವಿದೇಶಕ್ಕೆ ಹೋಗಬಹುದು. ಇದರಿಂದ ಕೆಳಗಡೆ ನೋಡಿದಾಗ ಚಿಕ್ಕ ಚಿಕ್ಕ ಜನರು ಕಾಣುವರು, ಚಿಕ್ಕ ಚಿಕ್ಕ ಮನೆಗಳು ಕಾಣುವು, ಚಿಕ್ಕ ಚಿಕ್ಕ ಹಸು ಕಾಣುವು. ಹಸು ಒಂದು ಸಾಕು ಪ್ರಾಣಿ. ಹಾಲು ಕೊಡ್ತದೆ. ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ಮಾಡಬಹುದು, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಮಾಡಬಹುದು, ತುಪ್ಪದಿಂದ ತರತರವಾದ ತಿಂಡಿಗಳನ್ನು ಮಾಡಬಹುದು. ಮತ್ತೆ ಹಸು ಸಗಣಿ ಹಾಕುತ್ತದೆ. ಎಲ್ಲಾದ್ರೂ ಹಸುನೇ ಒಳ್ಳೆ ಒಟ್ಟ ಬೇರೆ ಪದನೇ ಗೊತ್ತಿಲ್ಲ ನನಗೆ ಸರ ಕೇಳ್ರಿ ಸರಿ ಮಗನ ನೀನು ಹಸುನೇ ಬಂದಿರ್ಬೋದು. ಜಲ್ದಿ ಕೇಳ್ರಿ ಸರ. ಮಂಗಳ ಗ್ರಹ ಇದ್ರ ಮೇಲೆ ಪ್ರಬಂಧ ಮಂಗಳ ಗ್ರಹ ಮಂಗಳ ಗ್ರಹ ಇದೊಂದು ಅದ್ಭುತವಾದ ಗ್ರಹ. ನಿಮ್ಮ ಮುತ್ತೆ ಬಂದ ನೋಡಲಿ ಸರ ವಿಜ್ಞಾನಗಳ ಮಂಗಳ ಗ್ರಹ ಇದೊಂದು ಅದ್ಭುತವಾದ ಗ್ರಹ. ಇದರಲ್ಲಿ ಆಹಾರ ಮತ್ತು ಬೆಂಗಳೂರಿನಂತೆ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ಮಂಗಳ ಗ್ರಹಕ್ಕೆ ಮನುಷ್ಯನು ಕೂಡ ಹೋಗಬಹುದು. ಮನುಷ್ಯ ಒಬ್ಬನೇ ಹೋಗುವುದಿಲ್ಲ, ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗುವನು, ಜೊತೆಗೆ ಹಸುವನ್ನು ಕರೆದುಕೊಂಡು ಹೋಗುವನು. ಬೆಳಗಿನ ಹಾಲು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ಮಾಡಬಹುದು, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಮಾಡಬಹುದು, ತಿಂಡಿಯನ್ನು ಮಾಡಬಹುದು. ಮತ್ತೆ ಹಸು ಸಗಣಿ ಹಾಕುತ್ತೆ. ಮಗನ ಹೊಲಸಿಗೆ ಸೇರಿಸಿ ಏನಾದ್ರು ಹಸು 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 ನಾವು ಬಂದಾಗ ಏನ್ ಮಾಡ್ತೀನಿ ಹಸು ಸಗಣಿ ಬೇರೆ ಕೇಳ ಆ ರಾಮ್ಯನ್ ಹೇಳ ನೋಡಮ್ಮ. ರಾಮ್ಯ ರೀ ಹಾ ಹೇಳು ರಾಮ್ಯ ಇವ 5ನೇ ತಗೊಂಡ್ರಿ 4ನೇ ಕೊಟ್ಟ ಸಾಲಿಗೆ ಬರಲ್ರಿ. 5ನೇ ತಕ್ಕಂತ್ರು ವಾರಕ್ಕೊಮ್ಮೆ